ಇನ್ನು ಅಹಮದಾಬಾದ್ನಲ್ಲಿ ಭೀಕರ ವಿಮಾನ ದುರಂತಕ್ಕೆ ಸಂಬಂಧಪಟ್ಟಂತೆ ಬಿಜೆ ಮೆಡಿಕಲ್ ಕಾಲೇಜು ಹಾಸ್ಟೆಲ್ಗೂ ಕೂಡ ಹಾನಿಯಾಗಿದೆ. ಅಲ್ಲೇ ಆಗಿದ್ದು ದುರಂತ. ಹಾಸ್ಟೆಲ್ ತೊರೆದಂತಹ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಬೇರೆಡೆ ಸ್ಥಳಾಂತರ ಆಗ್ತಾ ಇದೆ. ವಿದ್ಯಾರ್ಥಿಗಳು ಊಟಕ್ಕೆ ಕೂತಂತಹ ವೇಳೆಯೇ ವಿಮಾನ ಡಿಕ್ಕಿಯಾಗಿ ದುರಂತ ಆಗಿತ್ತು. ಹಾಸ್ಟೆಲ್ನಲ್ಲಿ ಒಟ್ಟು 56ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ರು ಅನ್ನುವಂತಹ ವಿಚಾರ ಗೊತ್ತಾಗ್ತಿದೆ. ಅದರಲ್ಲಿ 20 ಜನರಿಗೆ ಗಾಯವಾಗಿತ್ತು. 11 ಜನ ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನುಳಿದವರಿಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಆಗ್ತಾ ಇದೆ. 4 ಜನರು ಸಾವನ್ನಪ್ಪಿದ್ದಾರೆ ಈ ದುರಂತದಲ್ಲಿ ಅಂಥೇಳಿ ಕಾಲೇಜು ಆಡಳಿತ ಮಂಡಳಿಯೇ ಮಾಹಿತಿಯನ್ನು ಕೊಟ್ಟಿದೆ, ಮಾಹಿತಿಯನ್ನು ಖಚಿತಪಡಿಸಿದೆ. ಈಗ ಬೇರೆ ಬೇರೆ ವಿದ್ಯಾರ್ಥಿಗಳಿದ್ರಲ್ಲ, ಅವರು ಈಗ ಬೇರೆಡೆ ಸ್ಥಳಾಂತರವಾಗುವಂತಹ ಕೆಲಸ ಕೂಡ ಆಗ್ತಾ ಇರುವಂಥದ್ದು. ಯಾಕೆಂದರೆ ಈ ಘಟನೆಯಿಂದ, ಈ ದುರಂತದಿಂದ ಇಡೀ ಬಿಲ್ಡಿಂಗಿಗೆ ದೊಡ್ಡ ಮಟ್ಟದ ಹಾನಿಯಾಗಿದೆ. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಇಡೀ ಬಿಲ್ಡಿಂಗ್ ಛಿದ್ರವಾಗಿದೆ. ಅಲ್ಲಿ ವಾಸಿಸೋದಕ್ಕಂತೂ ಸದ್ಯಕ್ಕೆ ಯೋಗ್ಯವಾದಂತಹ ವಾತಾವರಣ ಇಲ್ಲ. ಹಾಗಾಗಿ ವಿದ್ಯಾರ್ಥಿಗಳನ್ನು ಬೇರೆಡೆ ಸ್ಥಳಾಂತರಿಸುವಂತಹ ಕೆಲಸ ಕೂಡ ಆಗ್ತಿದೆ. ವೈದ್ಯಕೀಯ ಕಾಲೇಜ್ಗೆ ಹೊಂದ್ಕೊಂಡಿರುವಂಥ ಹಾಸ್ಟೆಲ್ನ ಮೇಲೆ ಈ ಒಂದು ಏರ್ ಇಂಡಿಯಾ ವಿಮಾನ ಕ್ರ್ಯಾಶ್ ಆಗಿತ್ತು. ವಿಮಾನ ದುರಂತದ ಬಳಿಕ ಈ ಒಂದು ಹಾಸ್ಟೆಲ್ನಲ್ಲಿದ್ದಂಥ ವಿದ್ಯಾರ್ಥಿಗಳಿಗೆ ಸ್ಥಳಾಂತರ ಆಗ್ತಿದ್ದಾರೆ. ನೋಡ್ಬೋದು, ಗಮನಿಸ್ಬೋದು ಇಲ್ಲಿ ದೃಶ್ಯಗಳಲ್ಲಿ MBBS ಓದ್ತಾ ಇದ್ದಂಥ ವಿದ್ಯಾರ್ಥಿಗಳು ಈ ಒಂದು ಹಾಸ್ಟೆಲ್ನಲ್ಲಿ ಏನು ತಂಗಿದ್ರು, ಈ ಹಾಸ್ಟೆಲ್ನ ಮೇಲೆ ಏರ್ ಇಂಡಿಯಾ ವಿಮಾನ ಕ್ರ್ಯಾಶ್ ಆಗಿತ್ತು. ಇಲ್ಲಿ ಯಾರು ಉಳ್ಕೊಂಡಿದ್ರು, ಆ ಸಂದರ್ಭದಲ್ಲಿ ಯಾರು ಇರಲಿಲ್ಲ. ಅವರು ತಮ್ಮ ರೂಮ್ಗಳಲ್ಲಿ ಉಳಿದಿರುವಂಥ ವಸ್ತುಗಳನ್ನು ತೆಗೆದುಕೊಂಡು ಬೇರೆಡೆಗೆ ಸ್ಥಳಾಂತರ ಆಗ್ತಾ ಇರುವಂಥ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ಬೋದು. ಪ್ರತಿನಿತ್ಯವೂ ಕೂಡ ಇಲ್ಲೇ ಉಳ್ಕೊಳ್ತಾ ಇದ್ರು. ಪ್ರಾಕ್ಟೀಸ್ಗೆ ಆಸ್ಪತ್ರೆಗೆ ಹೋಗ್ತಾ ಇದ್ರು. MBBS ನ ಇಲ್ಲೇ ಸ್ಟಡಿ ಮಾಡ್ತಾ ಇದ್ರು. ಏನು ಘಟನೆ ಆಯಿತು, ಘಟನೆ ಆದಂಥ ಸಂದರ್ಭದಲ್ಲಿ ಬಹುತೇಕ ಇಡೀ ಕಟ್ಟಡ ಸುಟ್ಟು ಕರಕಲಾಗಿರುವಂಥದ್ದು. ಇದಾದ ಬಳಿಕ ಉಳಿದಂಥ ಕೆಲವೊಂದಿಷ್ಟು ಪಳಿಯುಳಿಕೆ ವಸ್ತುಗಳು ಅಥವಾ ದಿನಬಳಕೆಯ ವಸ್ತುಗಳೇನಿದ್ದಾವೆ ಅವುಗಳನ್ನು ಶಿಫ್ಟ್ ಮಾಡಲಾಗ್ತಾ ಇದೆ. ಬೆಡ್ಶೀಟ್ ನೋಡ್ಬೋದು, ಕುಕ್ಕರ್ಗಳು ನೋಡ್ಬೋದು, ಮಿಕ್ಸಿ ಗ್ರೈಂಡರ್ಗಳನ್ನ ನೋಡ್ಬೋದು. ಈ ರೀತಿಯಾದಂಥ ವಸ್ತುಗಳೇನಿದ್ವು ಅವುಗಳನ್ನು ತೆಗೆದುಕೊಂಡು ಬೇರೆಡೆಗೆ ಸ್ಥಳಾಂತರ ಆಗುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ, ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ಬೋದು. ಅವರ ಕೈಗಳನ್ನು ಕೂಡ ನೀವು ಒಮ್ಮೆ ಗಮನಿಸಿ. ಈ ಒಂದು ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಬಿದ್ದಂಥ ವಸ್ತುಗಳನ್ನು ಹೊರಗಡೆ ತೆಗೆದುಕೊಂಡು ಬರುವಂತಹ ಪ್ರಯತ್ನಗಳನ್ನು ಕೂಡ ಅವರು ಮಾಡಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. भाई आपका नाम क्या है? डॉक्टर उमंग। डॉक्टर उमंग, अभी आप शिफ्ट हो रहे हैं, क्या क्या चीज़ मिला है? कुछ सामान बचा था आपका? बस ये जो दिख रहा है उतना ही बचा है, बाकी कुछ नहीं बचा। कौन सी फ्लोर में था आपका रूम? थर्ड फ्लोर। थर्ड फ्लोर में कोई मतलब मेजर डैमेज नहीं हुआ है? स्ट्रक्चरल ऐसे बिल्डिंग को नहीं हुआ है, बट अंदर सब कुछ जल चुका है। एवरीथिंग इज बर्न। कुछ भी सेफ नहीं बोल सकते। कुछ ऐसा भी नहीं है, कुछ टच करो तो हाथ की हालत देख सकते हो। ऐसा रहने के लिए बिल्डिंग लायक नहीं है अभी फिलहाल? नहीं। आपका सामान क्या क्या जल गए, क्या हुआ? सब कुछ मेरा अभी तक का सारा डॉक्यूमेंट्स था, मेरा बुक्स वगैरह था, फिर वो जो सब बेड होता है वो सब जल गया है। फिर मेरा इलेक्ट्रिक सामान जो था, मेरा 2 लैपटॉप था, मेरा पर्सनल जो भी सामान था वो सब जल गया। अराउंड 6-7 lakhs का तो सामान होगा मेरा, आपका अकेला पर्सनली। ओके, कितने लोग थे अंदाज? कितना? आई डोंट नो हाउ मेनी पीपल वर देयर व्हेन इंसिडेंट हैपेंड इनसाइड, क्योंकि वो तो चेंज रहता है। रेगुलरली कितने लोग रहते थे ये हॉस्टल में? अराउंड 23 blocks आर देयर और एवरी ब्लॉक हैज 3 residents allotted, तो 3 लोग होते हैं मोस्टली। ಓಕೆ, ಇದಿಷ್ಟು ಇವರು ಹೇಳುವಂಥ ಮಾತುಗಳನ್ನು ಕೇಳಿಸ್ಕೊಂಡ್ರಿ ನೀವು. ಸುಮಾರು ಇವರೊಬ್ಬರದೇ 6-7 ಲಕ್ಷದ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿರುವಂಥದ್ದು, ಸುಟ್ಟು ನಾಶ ಆಗಿರುವಂಥದ್ದು. ಅದರಲ್ಲಿ ಲ್ಯಾಪ್ಟಾಪ್ ಇದೆ, ಬೇರೆ ಬೇರೆ ದಿನಬಳಕೆಯ ವಸ್ತುಗಳಾಗಿರ್ಬೋದು. ಈ ರೀತಿಯಾದಂಥ ಸಾಕಷ್ಟು ವಸ್ತುಗಳು, ಅವರ ಬುಕ್ಸ್ಗಳು, ಮಾರ್ಕ್ಸ್ ಕಾರ್ಡ್ಗಳು ಎಲ್ಲವೂ ಕೂಡ ಸುಟ್ಟು ಹೋಗಿದ್ದಾವೆ. ಅಲ್ಲಿ ನಿಮಗೆ ಕಟ್ಟಡ ಮಾತ್ರ ನೋಡಲಿಕ್ಕೆ ಸಿಗ್ತಾ ಇದೆ, ಆದರೆ ಅಲ್ಲಿ ಯಾವ ವಸ್ತುವು ಕೂಡ ಬಳಕೆಗೆ ಲಾಯಕ್ಕಿಲ್ಲ, ವಾಸಕ್ಕೆ ಲಾಯಕ್ಕಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ನೋಡ್ಬೋದು, ಇಲ್ಲೊಂದಿಷ್ಟು ವಿದ್ಯಾರ್ಥಿಗಳು ಕೂಲರ್ಗಳಾಗಿರ್ಬೋದು, ಲಗೇಜ್ಗಳನ್ನ ಬೇರೆಡೆಗೆ ಶಿಫ್ಟ್ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದನ್ನು ಗಮನಿಸ್ಬೋದು. ಒಂದು ರೀತಿ ಉಳಿದಂಥ ವಸ್ತುಗಳನ್ನು ಇಲ್ಲಿಂದ ತೆಗೆದುಕೊಂಡು ಹೋಗುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಚೀಲದಲ್ಲಿ ತುಂಬಿಕೊಂಡು ಹೋಗುವಂಥ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದನ್ನು ಗಮನಿಸ್ಬೋದು. ಇಲ್ಲಿರುವಂಥ ಎಲ್ಲ ವೈದ್ಯರು ಬಹುತೇಕ ಈ ಒಂದು ಹಾಸ್ಟೆಲನ್ನು ಖಾಲಿ ಮಾಡುವಂಥ ಕೆಲಸವನ್ನು ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡುಗುಂದಿ, ಪಬ್ಲಿಕ್ ಟಿವಿ, ಅಹಮದಾಬಾದ್.